ನಿಮ್ಮ ಬೆಟ್ಟಜ್ಜೇನಾ? ಇಲ್ಲ, ಕಿವಿ ತಲೆ ಮೇಲೆ ಇಲ್ಲ. ಹೆಜ್ಜೇನು ದಾಳಿಯಿಂದ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದಿದೆ. ಎಂದಿನಂತೆ ಕಾಲೇಜಿನ ವಿದ್ಯಾರ್ಥಿಗಳು ತರಗತಿಯ ವಿರಾಮದ ವೇಳೆ ಆವರಣಕ್ಕೆ ಬಂದಾಗ ಏಕಾಏಕಿ ಹೆಜ್ಜೇನು ದಾಳಿ ನಡೆಸಿದೆ. ದಾಳಿಯಿಂದ ಪ್ರಣತಿ, ರಿಫತ್ ಖಾನಂ, ಮುಸ್ತಫಾ, ಯೋಗೇಶ್ ಸೇರಿದಂತೆ ಸುಮಾರು 12ಕ್ಕೂ ಹೆಚ್ಚು ಮಂದಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ತಿಳಿದುಬಂದಿದೆ. ಘಟನೆಯ ವಿಷಯ ತಿಳಿದ ತಕ್ಷಣ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯವನ್ನ ವಿಚಾರಿಸಿದರು. ನಿಮ್ಮ ಬೆಟ್ಟಜ್ಜೇನಾ? ಇಲ್ಲ, ಕಿವಿ ತಲೆ ಮೇಲೆ ಇಲ್ಲ. ನನ್ನ ಹೆಸರು ಪ್ರಣತಿ, ನಾನು ಪಾಲಿಟೆಕ್ನಿಕ್ ಕಾಲೇಜಲ್ಲಿ. ಘಟನೆ ಏನಾಗಿತ್ತು? ಇವತ್ತು ಕಾಲೇಜಲ್ಲಿ ಜೇನುಳೆಲ್ಲ ಕಚ್ಚಿಬಿಟ್ಟಿದೆ ಎಲ್ಲರೂ. ಅದಕ್ಕೆ ತಾವೇನಾದರೂ ಮುಟ್ಟಿದ್ರ ಹೆಂಗೆ ಅಂತ? ಇಲ್ಲ, ಅದೇ ಬಂದು ನಾವು ಬರಬೇಕಾದ್ರೆ, ಅಂಗಡಿಗೆ ಬರಬೇಕಾದ್ರೆ ಅದು ಬಂದು ಸುತ್ತೂರ ಮುತ್ಕೊಂಡು ಎಲ್ಲ ಕಚ್ಚಿದೆ. ಎಷ್ಟು ಜನ ಕಚ್ಚಿದೆ? ಒಂದು 70 ಜನ 50 ಜನ ಮೇಲೆ. ಯಾರಿಗಾದ್ರೆ ಏನಾದರೂ ಇಂಜುರೀಸ್ ಜಾಸ್ತಿ ಆಗಿದೆ? 4 ಮೆಂಬರ್ಸ್ಗೆ ಫುಲ್ ಸೀರಿಯಸ್ ಆಗಿದ್ದಾರೆ. 4 ಮೆಂಬರ್ಸ್. ಅವರೆಲ್ಲಿದ್ದಾರಮ್ಮ? ಅವರು ಡೆಕ್ಕನ್ ಆಸ್ಪತ್ರೆಯಲ್ಲಿ. ಓಕೆ. ಮನೆಯಲ್ಲಿ ಓದ್ತಾ ಇದ್ದೀನಿ. ನಾರ್ಮಲ್ ಕಾಲೇಜ್ ಹೋಗುವಾಗ ಹೆಂಗೆ ಡೈಲಿ ಹೋಗ್ತಾ ಇದ್ದೆ. ಅವು ನಾವು ಅವ್ನು ನೋಡಿದ್ವಿ, ಜನಗಳು ನಾವು ನೋಡಿದ್ದೀವಿ. ಅವೇ ಬಂದು ನಾವು ಹೋಗ್ತಾ ಇದ್ವಿ ಆಟೋಮೆಟಿಕ್ಕಾಗಿ ಅವೇ ಒಂದು ಕಚ್ಬಿಟ್ಟು. ಎಷ್ಟು ಜನ ಕಚ್ಚಿವೆ? ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.